ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾಗ್ಯ ಸಂತೋಷ್ ಮಾತಾಡ್ತಾ ಇರೋದು. ಸಾಮಾನ್ಯವಾಗಿ ನೀವೆಲ್ಲರೂ ಸೀಡ್ ಸೈಕಲಿಂಗ್ ಬಗ್ಗೆ ಕೇಳಿರ್ತೀರ. ಹಾಗೆಯೇ ನಾನಿವತ್ತು ಯಾವ ರೀತಿಯಾಗಿ ನನ್ನ ಒಂದು ಊಟದಲ್ಲಿ ಅಂದರೆ ದಿನನಿತ್ಯದ ಒಂದು ಆಹಾರದಲ್ಲಿ ಸೀಡ್ಸನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀನಿ, ಮತ್ತು ಮಕ್ಕಳಿಗೆ ಕೊಡೋದಾದರೆ ನಾವು ಯಾವ ರೀತಿಯಾಗಿ ಅದನ್ನು ಯೂಸ್ ಮಾಡ್ಕೋಬೋದು, ಅದರ ಬೆನಿಫಿಟ್ಸ್ಗಳು ಏನು ಅಂತ ನಾನು ತಿಳಿಸೋದ್ರ ಜೊತೆ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಆಗಿದ್ದರೆ ನೋಡೋಣ. ಬನ್ನಿ, ಇಲ್ಲಿ ಫಸ್ಟು ನಾನು ಪಂಪ್ಕಿನ್ ಸೀಡ್ಸನ್ನು ಒಂದು ಪ್ಯಾಕೆಟನ್ನು ತಗೊಂಡಿದ್ದೀನಿ. ಬಟ್ ಎಲ್ಲವನ್ನು ಯೂಸ್ ಮಾಡಲ್ಲ, ಎಷ್ಟನ್ನು ಯೂಸ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಾದ ನಂತರ ನಾನಿಲ್ಲಿ ಸೂರ್ಯಕಾಂತಿ ಸನ್ಫ್ಲವರ್ ಸೀಡ್ಸನ್ನು ತಗೊಂಡಿದ್ದೀನಿ. ಅದಾದ ನಂತರ ಒಂದು ಪ್ಯಾಕೆಟಷ್ಟು ಅಗಸೆ ಬೀಜವನ್ನು ತಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆ ಇಲ್ಲಿ ಒಂದು ಬೌಲಷ್ಟು ಎಳ್ಳನ್ನು ಸಹ ತಗೊಂಡಿದ್ದೀನಿ. ಇದಿಷ್ಟನ್ನು ಸಹ ನಾನು ಇದೇ ಬೌಲಿನ ಅಳತೆಯಲ್ಲಿ ಸಮ ಪ್ರಮಾಣದಲ್ಲಿ ಎಲ್ಲವನ್ನು ಸಹ ನಾನು ಸಮ ಪ್ರಮಾಣದಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತೀನಿ. ನಾಲ್ಕನ್ನು ಸಹ ಒಂದೊಂದು ಬೌಲಷ್ಟು ನಾನು ತಗೊಳ್ತೀನಿ. ಇಲ್ಲಿ ನಾನು ಮೊದಲೇನು ತೋರಿಸ್ತಾ ಇದ್ದು ಡ್ರೈ ಫ್ರೂಟ್ಸ್ ಸ್ಪೆಷಲಿಸ್ಟ್ ಅಂತೇಳಿ, ಈ ಬ್ರ್ಯಾಂಡಲ್ಲಿ ಸ್ವಲ್ಪ ನನಗೆ ತುಂಬ ಚೆನ್ನಾಗಂತ ಅನ್ನಿಸ್ತು ಸೀಡ್ಸ್ಗಳು. ಯಾಕಂದರೆ ಒಳಗಡೆ ಯಾವುದೇ ರೀತಿಯಾದಂತಹ, ಈಗ ಕೆಲವೊಂದರಲ್ಲಿ ಬೀಜಗಳು ಯೂಸ್ ಮಾಡ್ತೀವಲ್ಲ ಸೀಡ್ಸು, ಅದು ಅಷ್ಟೊಂದು ಚೆನ್ನಾಗಿರಲ್ಲ, ಪುಡಿ ಆಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೀಡ್ಸು, ಯಾವುದೇ ರೀತಿಯಾದಂತಹ ಹಾಳಾಗಿರಲ್ಲ, ಮತ್ತು ಕ್ವಾಲಿಟಿನೂ ಸಹ ತುಂಬಾ ಚೆನ್ನಾಗಿರುತ್ತೆ. ನಾನು ಸಾಮಾನ್ಯವಾಗಿ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಸಮ್ಟೈಮ್ ಸಿಕ್ಕಿಲ್ಲ ಅಂದರೆ ಮಾತ್ರ ಬೇರೆ ತೊಗೊಳ್ಳೋದು. ಈ ಅಗಸೆ ಬೀಜ ಎಲ್ಲ ಬಂದುಬಿಟ್ಟು ಡಿಮಾರ್ಟಲ್ಲಿ ಸಿಕ್ಕಿತ್ತು, ಸೊ ಅದನ್ನು ತಗೊಂಡಿದ್ದೆ. ಎಳ್ಳು ಇದೆಲ್ಲ ಊರುಗಳ ಕಡೆನೇ ಬೆಳೆಯೋಂಥ ಟೈಮಲ್ಲಿ ಸಿಗುತ್ತಲ್ವ, ಆ ಟೈಮಲ್ಲೇ ತಂದು ಇಟ್ಕೊಳ್ತೀನಿ. ಎಷ್ಟೋ ಜನ ತಿನ್ನೋದಕ್ಕೆ ಇಷ್ಟಪಡಲ್ಲ. ಇವಾಗ ನಾವು ಬೇರೆ ಬೇರೆ ರೀತಿಯಾದಂತಹ ಫುಡ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇರ್ತೀವಿ. ನಮ್ಮ ದೇಹಕ್ಕೆ ಅಗತ್ಯವಿರ್ತಕ್ಕಂಥ ಯಾವುದೇ ರೀತಿಯಾದಂತಹ ಫುಡ್ಗಳನ್ನು ಸಹ ನಾವು ಯೂಸ್ ಮಾಡಲ್ಲ. ಇವಾಗ ಈ 4 ಸಹ ತಗೊಂಡಿದ್ದೀನಿ. ಇವಾಗ ಎಲ್ಲವನ್ನೂ ಸಹ ನಾವು ನೀಟಾಗಿ ಹುರ್ಕೋಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಕುಂಬಳಕಾಯಿ ಬೀಜಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸಾಮಾನ್ಯವಾಗಿ ನೋಡಿದ್ದೀರ, ಹಿಂದೆ ಏನಾದರೂ ನಾವು ಈ ಕುಂಬಳಕಾಯಿಗಳನ್ನು ಕಟ್ ಮಾಡಿದ್ರೆ ಅದರ ಬೀಜಗಳನ್ನೆಲ್ಲ ತೆಗೆದಿಟ್ಬಿಟ್ಟು ಸ್ವಲ್ಪ ಒಣಗಿಸ್ಬಿಟ್ಟು ಮತ್ತು ರೋಸ್ಟ್ ಮಾಡಿ ತಿಂತಾಯಿದ್ರು. ಬಟ್ ಇತ್ತೀಚೆಗೆ ಆ ಥರದ್ದೇನೂ ಮಾಡಲ್ಲ. ಮತ್ತು ಈ ಸಣ್ಣ ಕೆಲವೊಂದು ಕುಂಬಳಕಾಯಿಗಳಲ್ಲಿ ನಮಗೆ ಅಷ್ಟೊಂದು ಬೀಜಗಳು ಸಹ ಸಿಗೋದಿಲ್ಲ. ಸೊ ಈ ಸೀಡ್ ಸೈಕ್ಲಿಂಗ್ ಮಾಡೋದ್ರಿಂದ ಆಗ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ಹೇಳೋದಾದರೆ, ಈ ಹಾರ್ಮೋನುಗಳ ಸಮತೋಲನ ನಮಗೆ ಸರಿಯಾಗಿ ಆಗುತ್ತೆ. ಇಂಬ್ಯಾಲೆನ್ಸ್ ಏನಾದರೂ ಆಗಿದ್ದರೆ ಚರ್ಮ ಎಲ್ಲ ಒಣಗ್ದಂಗೆ ಆಗ್ತಾ ಇರ್ತಕ್ಕಂಥದ್ದು, ಅಥವಾ ಈ ಕೂದಲುಗಳು ಉದುರ್ತಕ್ಕಂಥದ್ದು, ತುಂಬ ಬಾಲ್ಡ್ ಅಂತಲೇ ಅನಿಸ್ತಾ ಇರುತ್ತೆ, ತಲೆಯಲ್ಲಿ ಕೂದಲೇ ಇರಲ್ಲ, ಆ ಥರ ಆಗ್ತಾ ಇರುತ್ತೆ. ಇಲ್ಲಾಂದರೆ ಸರಿಯಾಗಿ ನಿದ್ರೆ ಬರ್ತಾ ಇರಲ್ಲ, ಇಲ್ಲ ಅಂತೇಳಿದ್ರೆ ಮೈಂಡ್ ಕಂಟ್ರೋಲಲ್ಲಿರಲ್ಲ. ಸೊ ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ. ಸೊ ಅಂದರೆ ತುಂಬ ಮಟ್ಟಿಗೆ ಪೂರ್ತಿ ಇದರಿಂದನೇ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದನ್ನೂ ಸಹ ಅದಕ್ಕೆ ಹೆಲ್ಪನ್ನು ಮಾಡುತ್ತೆ ಅಂತೇಳಿ ನೋಡಿ. ಇಷ್ಟು ಸ್ವಲ್ಪ ಕಪ್ಪಾಗುವಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ, ಕ್ರಿಸ್ಪಿ ಆಗುತ್ತೆ. ಇದಾದ ನಂತರ ನಾನಿಲ್ಲಿ ಒಂದೊಂದೇ ಹುರ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸಿ ಹುರ್ಕೊಂಡ್ರೆ ಇವಾಗ ಎಳ್ಳು ಮತ್ತು ಅಗಸೆ ಬೀಜ ಸ್ವಲ್ಪ ಬೇಗ ಸೀದೋದಂಗೆ ಆಗಿಬಿಡುತ್ತೆ. ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಬೇಗ ಉರಿಯಲ್ಲ, ಡ್ರೈ ಆಗಲ್ಲ. ಹಾಗಾಗಿ ಏನು ಮಾಡಬೇಕು, ಸ್ವಲ್ಪ ಬೇರೆನೇ ಹುರ್ಕೋಬೇಕು. ಮತ್ತು ಹುರ್ಕೊಳ್ಳುವಂಥ ಟೈಮಲ್ಲಿ ಸ್ವಲ್ಪ ಸಮಾಧಾನವಾಗಿ ನಿಧಾನ ಆದಂಥ ಉರಿಲೇ ಹುರ್ಕೋಬೇಕಾಗುತ್ತೆ. ಇಷ್ಟು ಕಪ್ಪಾದರೆ ಸಾಕಾಗುತ್ತೆ. ಇವಾಗ ಇದನ್ನು ಸಹ ನಾನು ತೆಗೆದುಬಿಡ್ತಾ ಇದ್ದೀನಿ. ಇದಾದ ನಂತರ ನಾನು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಪ್ಪು ಎಳ್ಳು ಬೇಕಂದ್ರೂ ಸೇರಿಸ್ಕೊಳ್ಳಿ, ಬಿಳಿ ಎಳ್ಳಿದೆ ಅಂತನಾದ್ರೂ ಸೇರಿಸ್ಕೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ. ಎರಡನ್ನೂ ಸಹ ಒಂದೇ ಆಗುತ್ತೆ. ಇಲ್ಲಿ ನನ್ನ ಹತ್ರ ಕಪ್ಪು ಎಳ್ಳಿತ್ತು ಅಂತೇಳಿ. ಇವಾಗ ಊರುಗಳ ಕಡೆ ಏನಾದರೂ ನಿಮ್ಮ ಕಡೆ ಎಳ್ಳುಗಳು ಸಿಗ್ತಾ ಇದೆ ಅಂತ, ಎಷ್ಟೋ ಜನ ಇದನ್ನೆಲ್ಲ ತೆಗೆದೇ ಇಟ್ಕೊಳ್ಳೋದಿಲ್ಲ. ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದೇ ಗೊತ್ತಿರೋಲ್ಲ ಕೆಲವು ಜನಕ್ಕೆ. ಹಾಗಾಗಿ ಈ ಥರವಾಗಿ ತೆಗೆದು ಇಟ್ಕೊಂಡು ಬೇಕು ಅಂತ ಹೇಳಿದಾಗ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಯಾವಾಗ ಈ ಕಪ್ಪೆಳ್ಳು ಯಾವ ಥರ ಉರಿಯೋದು ಅಂತ ಸ್ವಲ್ಪ ಜನಕ್ಕೆ ಗೊತ್ತೇ ಇರೋಲ್ಲ. ಅದು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬಂದರೆ ಸಾಕಾಗುತ್ತೆ. ಆ ಟೈಮಲ್ಲಿ ಅದನ್ನು ತೆಗೆದುಬಿಡಿ. ಅದು ಆಲ್ರೆಡಿ ಬ್ಲ್ಯಾಕ್ ಇರೋದ್ರಿಂದ ಸೀದೋಗ್ತಾ ಇದೆಯಾ ಏನು ಅಂತ ಗೊತ್ತಾಗಲ್ಲ. ಸ್ವಲ್ಪ ಸ್ಮೆಲ್ ಬರೋದಕ್ಕೆ, ಗಮ್ಮಂತ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಆ ಒಂದು ಟೈಮಲ್ಲಿ ಅದನ್ನೇ ತೆಗೆದುಬಿಟ್ರೆ ಸಾಕಾಗುತ್ತೆ. ಜಾಸ್ತಿ ಹುರಿದ್ರೆ ತುಂಬಾ ರೋಸ್ಟ್ ಆದಂಗೆ ಆಗಿಬಿಟ್ರೆ ಅಷ್ಟು ಟೇಸ್ಟು ಚೆನ್ನಾಗಿರಲ್ಲ. ಒಂದು ಸ್ವಲ್ಪನೇ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಬೇಗನೆ ತೆಗೆದುಬಿಡಿ.
ಇದು ಸಹ ರೆಡಿ ಆಯಿತು. ಇವಾಗ ನಾನು ಇದನ್ನು ಸಹ ತೆಗಿತಾ ಇದ್ದೀನಿ. ಕೊನೆಯಲ್ಲಿ ನಾನು ಅಗಸೆ ಬೀಜವನ್ನು ಸಹ ಹುರ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಸಹ ನಾನು ಸೇಮ್ ಪ್ರಮಾಣದಲ್ಲೇ ತಗೊಂಡಿದ್ದೀನಿ. ಹಾಗೆ ಬೇರೆ ಬೇರೆಯೇ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಳ್ಳುವಾಗ ಸ್ವಲ್ಪ ನಿಧಾನಕ್ಕೆ ಹುರ್ಕೊಳ್ಳಿ ಅಷ್ಟೇ. ಜಾಸ್ತಿ ಸೀದಂಗೆ ಆಗಿಬಿಟ್ರೆ ಟೇಸ್ಟು ಚೆನ್ನಾಗಿರೋದಿಲ್ಲ. ಮತ್ತು ಇವಾಗ ಸೀಡ್ ಸೈಕಲಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದಿಷ್ಟನ್ನು ಹುರಿದು ನಾನು ಒಂದು ತಟ್ಟೆಯಲ್ಲಿ ಇದನ್ನು ಬಿಸಿಯೆಲ್ಲ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಬೇಕು ಅಂತೇಳಿದ್ರೆ ನೀವು ಸಪ್ರೇಟ್ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೋಬೋದು. ಇಲ್ಲ ಅಂತೇಳಿದ್ರೆ ಒಟ್ಟಿಗೆನೇ ಯೂಸ್ ಮಾಡ್ಬೋದು. ನಾನು ಸಪ್ರೇಟ್ ಯೂಸ್ ಮಾಡಲ್ಲ, ಒಂದೇ ಬಾಕ್ಸಿಗೆ ತುಂಬಿಕೊಂಡು ಅದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಏನು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ನೋ, ಏನೇನು ಸೀಡ್ಸ್ಗಳನ್ನ ಹುರ್ಕೊಂಡೋ ಅದಷ್ಟನ್ನು ಸಹ ನಾನು ಮತ್ತೆ ಇನ್ನೊಂದು ಬ್ಯಾಚ್ ಹುರಿತಾ ಇದ್ದೀನಿ. ಅಂದರೆ ಫಸ್ಟು 4 ಬೌಲ್ ಹುರಿದಿದ್ದು ಸಮ ಪ್ರಮಾಣದಲ್ಲಿ ತೊಗೊಂಡು ಹುರಿದಿದ್ದನ್ನು ಅದನ್ನು ಸಪ್ರೇಟಾಗಿ ಇಟ್ಕೊಳ್ತೀನಿ. ಅದನ್ನು ಅದೇ ರೀತಿಯಾಗಿ ನಾನು ಕನ್ಸ್ಯೂಮ್ ಮಾಡ್ತೀನಿ. ಮತ್ತು ಇವಾಗ ನಾನು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಲಾಡು ಥರ ಅಂದರೆ ಅದು ಫಸ್ಟು ಹುರಿದಿದ್ದು ನಾನು ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಮನೆ ಮಕ್ಕಳಿಗೆಲ್ಲನೂ ಸಹ ಯಾವ ರೀತಿಯಾಗಿ ಕೊಡ್ಬೋದು ಈ ಒಂದು ಬೀಜಗಳನ್ನ ಅಂಥೇಳಿ ನಾನು ಈ ಸೀಡ್ಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು 2 ಬೌಲಷ್ಟು ನಾನು ಎಳ್ಳನ್ನು ತಗೊಂಡು ಹುರ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಇವಾಗ ಕೆಲವೊಬ್ಬರಿಗೆ PCOD ಮತ್ತು PCOS ಸಮಸ್ಯೆಗಳು ಸಹ ಇರುತ್ತೆ. ಇದರಿಂದ ಮಕ್ಕಳಾಗೋದು ಸಹ ತೊಂದರೆ ಆಗ್ತಾ ಇರುತ್ತೆ. ಎಷ್ಟೇ ಡಾಕ್ಟ್ರಲ್ಲಿ ಎಷ್ಟೇ ತೋರಿಸಿದ್ರೂ ಸಹ ಸಮ್ಟೈಮ್ಸು ಇತ್ತೀಚೆಗೆ ಒಂದು 90% ಮೆಂಬರ್ಸಲ್ಲಿ ಇದೇ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇದರ ಒಂದು ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೂ ಸಹ ಇದು ಹೆಲ್ಪನ್ನು ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಇವಾಗ PCOD PCOS ಇಂದಾಗಿ ಮೊಡವೆಗಳು ಬರ್ತಕ್ಕಂಥದ್ದು, ಈಗ ಅಧಿಕವಾಗಿ ಕೂದಲು ಉದುರ್ತಕ್ಕಂಥದ್ದು, ಈ ಥರದ ಸಮಸ್ಯೆಗಳನ್ನೆಲ್ಲನೂ ಸಹ ನಿವಾರಣೆಯನ್ನು ಮಾಡುತ್ತೆ. ಮತ್ತು ಈ ರೀತಿ ಸೀಡ್ಸ್ಗಳನ್ನು ನಮ್ಮ ಡಯೆಟಲ್ಲಿ ಅಥವಾ ಊಟದಲ್ಲಿ ನಾವು ಸೇರಿಸ್ಕೊಳ್ಳೋದ್ರಿಂದ ಈ ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನು ಸಹ ಇದು ಹೆಚ್ಚಾಗಿ ಮಾಡುತ್ತಂತೆ. ಮತ್ತು ಈ ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಅಥವಾ ಹೊಟ್ಟೆ ಉಬ್ಬರ ಅಂತ ಅನಿಸ್ತಕ್ಕಂಥದ್ದು ಮತ್ತು ಇನ್ನಿತರೆ ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ ಅದನ್ನು ಸಹ ಇದು ಸುಧಾರಿಸೋದಕ್ಕೆ ಹೆಲ್ಪನ್ನು ಮಾಡುತ್ತೆ ಅಂತೇಳಿ. ಮತ್ತು ಈ ಶಕ್ತಿ ಮತ್ತು ಮನಸ್ಥಿತಿಯನ್ನು, ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ತಕ್ಕಂಥವ್ರಿಗೆ ಅಷ್ಟೊಂದು ಏನೇ ಕೆಲಸಗಳನ್ನು ಮಾಡಿದ್ರೂ ಸಹ ತುಂಬ ಸುಸ್ತಾಗ್ತಕ್ಕಂಥದ್ದು, ಅಷ್ಟೊಂದು ಎನರ್ಜಿನೇ ಇಲ್ಲ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೂ ಸಹ ಈ ಒಂದು ಪ್ರಾಬ್ಲಮ್ಗಳನ್ನು ಮತ್ತು ಈ ಮನಸ್ಸಿನ ಸ್ಥಿತಿಯ ಏರಿಳಿತಗಳನ್ನು ಸಹ ಇದು ಕಡಿಮೆ ಮಾಡೋದಕ್ಕೆ ಹೆಲ್ಪನ್ನು ಮಾಡುತ್ತೆ. ಸೆಕೆಂಡ್ ಬ್ಯಾಚ್ ಹುರಿದಂಥ ಸೀಡ್ಸ್ಗಳನ್ನು ನಾನಿಲ್ಲಿ ಕುಂಬಳಕಾಯಿ ಬೀಜ, ಹಾಗೆಯೇ ಅಗಸೆ ಬೀಜ, ಹಾಗೆಯೇ ಸೂರ್ಯಕಾಂತಿ ಬೀಜ ಇದಿಷ್ಟನ್ನು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಮತ್ತು ಎಳ್ಳನ್ನು ಮಾತ್ರ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಒಟ್ಟಿಗೆ ಸೇರಿಸಿಲ್ಲ. ಯಾಕಂದರೆ ಲಡ್ಡು ಮಾಡೋದು ತೋರಿಸ್ತೀನಿ ನಾವು ಯಾವ ರೀತಿಯಾಗಿ ಮಕ್ಕಳಿಗೆ ಯೂಸ್ ಮಾಡೋದು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ. ಹಾಗೆಯೇ ಪ್ಯಾನ್ಗೆ ಇವಾಗ ಸೇಮ್ ಹುರಿದಿದ್ವಿ ಅಲ್ವಾ, ಈ ಪ್ಯಾನ್ ಬಿಸಿನೇ ಇತ್ತಲ್ವ, ಆ ಪ್ಯಾನ್ಗೆ ನಾನು ಸ್ವಲ್ಪ ತುಪ್ಪವನ್ನು ಹಾಕಿ ಬಿಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ, ಜಸ್ಟ್ ಅದು ಕರ್ಗೋದಕ್ಕೆ ಬಿಡ್ತಾ ಇದ್ದೀನಿ ಅಷ್ಟೇ. ಯಾವುದೇ ರೀತಿಯಾಗಿ ಅದನ್ನು ನಾನು ಬಿಸಿ ಮಾಡ್ತಾ ಇಲ್ಲ. ಸ್ವಲ್ಪ ಕರಗಲಿ ಅಂತ ಆ ಬಿಸಿ ಇದ್ದಂಥ ಪ್ಯಾನ್ಗೆ ಹಾಕಿ ಬಿಟ್ಬಿಡ್ತಾ ಇದ್ದೀನಿ ಅಷ್ಟೇ. ಅದಾದ ನಂತರ ಇಲ್ಲಿ ಹುರಿದಿದ್ದಂಥ ಎಳ್ಳನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 1 ಬೌಲಷ್ಟು ಎಳ್ಳನ್ನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ 1 ಬೌಲಷ್ಟು ಬೆಲ್ಲವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ರುಚಿ ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೋ ಅಷ್ಟು ಯೂಸ್ ಮಾಡ್ಕೋಬೋದು. 1-2 ಏಲಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಬೆಲ್ಲ ಸೇರಿಸ್ಕೊಳ್ಳೋದಕ್ಕೆ ಇಷ್ಟಪಡೋರು ಬೆಲ್ಲವನ್ನು ಸೇರಿಸ್ಕೋಬೋದು, ಇಲ್ಲ ಇಷ್ಟ ಆಗಲ್ಲ ಅಂತೇಳೋರು ಖರ್ಜೂರವನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಬೆಲ್ಲವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವೀಟ್ ತಿನ್ನಬಾರ್ದು ಅಂತೇಳಿ ತುಂಬ ಅತಿಯಾಗಿ ಯಾವುದನ್ನು ಸಹ ಕಡಿಮೆ ಮಾಡೋದಕ್ಕೆ ಹೋಗಬೇಡಿ. ಎಲ್ಲವನ್ನು ಸಹ ಈ ಚಳಿ ಟೈಮಲ್ಲಿ ಎಳ್ಳು ಬೆಲ್ಲವನ್ನೇ ಜಾಸ್ತಿ ತಿನ್ನಬೇಕಾಗಿರೋದು. ಬೆಲ್ಲದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಅವಶ್ಯಕತೆಯೂ ಸಹ ನಮ್ಮ ದೇಹಕ್ಕೆ ಇರುತ್ತೆ. ಹಾಗಾಗಿ ಅದನ್ನು ಸಹ ನಾವು ಸೇರಿಸ್ಕೋಬೇಕು. ಶುಗರ್ ತಿನ್ನಲೇಬಾರ್ದು, ಸ್ವೀಟ್ ತಿನ್ನಲೇಬಾರ್ದು ಅಂತೇಳಿ ಸಂಪೂರ್ಣವಾಗಿ ಕಟ್ ಮಾಡ್ತಕ್ಕಂಥದ್ದು ಏನೂ ಬೇಕಿಲ್ಲ. ಅಲ್ಪ ಪ್ರಮಾಣದಲ್ಲಿ, ಅದು ಅಲ್ದಿರ ನಾವು ಮಕ್ಕಳಿಗೆ ಕೊಡೋದ್ರಿಂದ ಇದನ್ನು ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಸ್ವೀಟನ್ನು ತಿನ್ನಲೇಬಾರ್ದು ಅಂತೇನಾದರೂ ಇದ್ದರೆ ಅದನ್ನು ಯೂಸ್ ಮಾಡೋದು ಬೇಡ. ನಾರ್ಮಲ್ಲಾಗಿರ್ತಕ್ಕಂಥವ್ರು ತಿನ್ಬೋದು.
ಈ ರೀತಿಯಾಗಿ ನಾನು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಅಗಸೆ ಬೀಜ, ಕುಂಬಳಕಾಯಿ ಬೀಜ ಇದ್ಯಾವುದನ್ನು ಸಹ ನಾನು ಪುಡಿ ಮಾಡ್ಕೊಂಡಿಲ್ಲ. ಬೇಕಂತ ಹೇಳಿದ್ರೆ ಎಲ್ಲವನ್ನ ಸೇರಿಸಿ ಒಟ್ಟಿಗೆ ನೀವು ಪುಡಿ ಮಾಡ್ಕೋಬೋದು. ಬಟ್ ನಾನು ಮಾಡ್ಕೊಳ್ಳಲ್ಲ, ಯಾಕಂದರೆ ಅದೇ ರೀತಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಬಾಯಿಗೆ, ಮತ್ತು ಮಕ್ಕಳು ಖುಷಿಪಟ್ಟು ತಿಂತಾರೆ ಅಂತೇಳಿ ನಾನು ಯಾವುದೇ ರೀತಿಯಾದಂತಹ ಪುಡಿಯನ್ನು ಅದನ್ನು ಮಾಡ್ಕೊಂಡಿಲ್ಲ. ಇವಾಗ ನಾನಿಲ್ಲಿ ಬಿಸಿಗೆ ಹಾಕಿದ್ದೆ ಅಲ್ವ ತುಪ್ಪ, ಅದ್ರ ಜೊತೆ ನಾನು ಈ ಒಂದು ಗ್ರೈಂಡ್ ಮಾಡ್ಕೊಂಡಿದ್ದಂತಹ ಪೌಡ್ರ್ ಮಾಡ್ಕೊಂಡಿದ್ದಂತಹ ಎಳ್ಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಗಮನಿಸ್ತಾ ಇರ್ಬೋದು ನೋಡಿ, ಎಷ್ಟೊಂದು ಎಣ್ಣೆ ಜಿಡ್ಡೆಲ್ಲ ಬಿಟ್ಕೊಳ್ತಾ ಇದೆ ಕೈಯಲ್ಲಿ ಅಂತೇಳಿ. ಸೊ ಈ ರೀತಿಯಾದಂತಹ ಸೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡಾಗ ದೇಹಕ್ಕೆ ಬೇಕಿರ್ತಕ್ಕಂಥ ಕೊಬ್ಬಿನ ಅಂಶಗಳು ಸಹ ಇದರಲ್ಲಿ ದೊರೀತಾ ಹೋಗುತ್ತೆ. ಇದರಲ್ಲಿರ್ತಕ್ಕಂಥ ಫ್ಯಾಟ್ಗಳು, ಆಯಿಲ್ ಅಂಶನೂ ಸಹ ನಮ್ಮ ದೇಹಕ್ಕೆ ಸಿಗೋದ್ರಿಂದ ಚರ್ಮ ಒಣಗುತ್ತಲ್ಲ, ಆ ಸಮಸ್ಯೆ ಇರೋರಿಗೂ ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ಎಲ್ಲವನ್ನ ಸಹ ನಾನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಇದೇ ರೀತಿಯಾಗಿ ತುಂಬಿ ಇಟ್ಕೊಂಡು ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ಬೋದು. ಸಮ್ಟೈಮ್ಸ್ ಸ್ವೀಟ್ ಕ್ರೇವಿಂಗ್ಸ್ ಆಗುತ್ತಲ್ಲ, ಸ್ವೀಟ್ ಕ್ರೇವಿಂಗ್ಸ್ ಆದಾಗ ಯಾವುದ್ಯಾವುದೋ ಸ್ವೀಟ್ಗಳನ್ನು ತಿನ್ನೋ ಬದಲು ಈ ರೀತಿಯಾದಂಥ ಸ್ವೀಟ್ಗಳನ್ನು ಮಾಡಿಟ್ಕೊಂಡ್ರೆ ಕ್ರೇವಿಂಗ್ಸು ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಉಂಡೆ ಮಾಡ್ದಿರಬೇಕಂದ್ರೂ ಮಕ್ಕಳಿಗೆ ಕೊಡ್ಬೋದು, ಅಥವಾ ಉಂಡೆ ಮಾಡಿಟ್ಕೊಳ್ಬೇಕಾದ್ರೂ ಕೊಡ್ಬೋದು. ಉಂಡೆ ಮಾಡ್ದಿರಾದರೆ 1 ಸ್ಪೂನಷ್ಟು ದಿನಕ್ಕೆ ತಿನ್ನೋದಕ್ಕೆ ಕೊಡ್ಬೋದು. ಇವಾಗ ಏನಾದರೂ ಪ್ರಾಬ್ಲಮ್ ಇರೋರೆ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕಂತೇನಿಲ್ಲ. ಸೊ ದಿನನಿತ್ಯದಲ್ಲಿ ಮಕ್ಕಳಿಗೂ ಸಹ 1 ಸ್ಪೂನ್ಗಳನ್ನು ಮನೇಲಿ ಯಾರಿಗಾದರೂ ಅಷ್ಟೇ 1 ಸ್ಪೂನನ್ನು ಕೊಟ್ಟರೆ ಈ ಮೂಳೆ ಸಮಸ್ಯೆಗಳಿರುತ್ತಲ್ಲ, ಇದು ಯಾವುದೇ ರೀತಿಯಾದಂತಹ ಮೂಳೆ ಸಮಸ್ಯೆಗಳು ಸಹ ಅಷ್ಟಾಗಿ ಬರೋದಿಲ್ಲ. ಯಾಕಂದರೆ ಮೂಳೆಯಲ್ಲಿ ಇರ್ತಕ್ಕಂಥ ಒಂದು ಆಯಿಲ್ ಅಂಶಗಳು, ಗ್ರೀಸ್ ಅಂಶಗಳು ಕಮ್ಮಿ ಆದ್ರೇ ಮೂಳೆ ನೋವು ಬರುತ್ತೆ. ಸೊ ಇದರಿಂದ ತಿನ್ನೋದ್ರಿಂದ ಮೂಳೆಗಳಿಗೂ ಸಹ ಬಲ ಸಿಗುತ್ತೆ. ಹಾಗೆಯೇ ಮಕ್ಕಳು ಸಾಮಾನ್ಯವಾಗಿ ಆಟ ಆಡ್ತಾ ಇರ್ತಾರಲ್ಲ, ಹಾಗಾಗಿ ಅವ್ರಿಗೆ ಎನರ್ಜಿಗೋಸ್ಕರನೂ ಸಹ ಇದು ಬೇಕಾಗುತ್ತೆ. ಸ್ಕೂಲಿಂದ ಬಂದ ತಕ್ಷಣವೇ ನಾವು ಯಾವುದ್ಯಾವುದೋ ರೀತಿಯಾದಂತಹ ಫುಡ್ಗಳನ್ನು ಫೀಡ್ ಮಾಡಿಬಿಡ್ತೀವಿ. ಅದ್ರ ಬದಲು ನೀವು ಅವ್ರು ಇಷ್ಟಪಟ್ಟದನ್ನು ಒಂದು 20-30% ಕೊಡಿಸಿದ್ರೆ, ಒಂದು ಹೆಲ್ದಿ ಫುಡ್ಗಳನ್ನು ಈ ರೀತಿಯಾಗೆಲ್ಲ ಸ್ನ್ಯಾಕ್ಸ್ ರೀತಿಯಲ್ಲಿ ಮಾಡಿಟ್ರೆ ಖಂಡಿತವಾಗ್ಲೂ ಅವರು ಸಹ ಇಷ್ಟಪಟ್ಟು ತಿಂತಾರೆ. ನಾವು ಯಾವ ರೀತಿಯಾಗಿ ಅಭ್ಯಾಸ ಮಾಡ್ತೀವೋ ಆ ರೀತಿಯಾಗಿ ತಿಂತಾರೆ. ಸ್ವಲ್ಪ ಸ್ವೀಟ್ ಬೇಕಾಗಿರೋರು ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲ ಏನಿಲ್ಲ ಅಂತೇಳಿದ್ರೆ ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ. ಇವಾಗ ಇದಿಷ್ಟನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಾದ ನಂತರ ಈ ರೀತಿಯಾಗಿ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ. ಇವಾಗ ಸೀಡ್ ಸೈಕ್ಲಿಂಗ್ ಮಾಡ್ತಕ್ಕಂಥವ್ರು, ಏನಾದರೂ ತುಂಬ ಜಾಸ್ತಿ ಸಮಸ್ಯೆಗಳಿದೆ ಅಂತ ಹೇಳೋರು, ಇವಾಗ ನಿಮ್ಮದು ಪೀರಿಯಡ್ಸ್ ಯಾವಾಗ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ಲ, ಅದರ ಫಸ್ಟ್ ಡೇಯಿಂದ 14th ಪೀರಿಯಡ್ಸ್ ಆಗೋದಕ್ಕೆ ಮೊದಲಿಂದ ಫಸ್ಟ್ ಡೇಯಿಂದ 14th ಡೇವರೆಗೆ ನೀವು ಕುಂಬಳಕಾಯಿ ಬೀಜ ಮತ್ತು ಅಗಸೆ ಬೀಜವನ್ನು ನೀವು ತಗೊಳ್ಬೋದು. ಅದಾದ ನಂತರ 14th ಆದ ನಂತರ 15th ಇಂದ 28th ಅಂದರೆ 30 ಡೇಸ್, ಇನ್ನು ಒಂದು ಫಸ್ಟ್ 15 ಡೇಸು ನೀವು ಕುಂಬಳಕಾಯಿ ಬೀಜ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜವನ್ನು ತಗೋಬೋದು. ಅದಾದ ನಂತರ ನೆಕ್ಸ್ಟ್ 15th ಇಂದ 30 ಡೇಸ್ವರೆಗೆ ನೀವು ಎಳ್ಳು ಮತ್ತು ಸೂರ್ಯಕಾಂತಿ ಬೀಜಗಳನ್ನ ತಗೋಬೋದು. ಇದು ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್, ಯಾವಾಗ ಏನು ತಗೋಬೇಕು ಅನ್ನೋ ಕನ್ಫ್ಯೂಷನ್ಸ್ ಬೇಡ ಅಂತ ಹೇಳಿದ್ರೆ ಎಲ್ಲವನ್ನು ಸಹ ಇವಾಗ ನಾನು ಯಾವ ರೀತಿಯಾಗಿ ಹೆಲ್ದಿಯಾಗಿ ಇರಬೇಕು ಅಂತ ಹೇಳಿದ್ರೆ ಎಲ್ಲವನ್ನು ಸಹ ಯೂಸ್ ಮಾಡಿಕೊಂಡು ಹುರಿದು ಇಟ್ಕೊಂಡು ರೆಗ್ಯುಲರ್ ಬೇಸಿಕ್ ಮೇಲೆ ನೀವೇನು ಮಾಡ್ಬೋದು, ನಿಮ್ಮ ಡೈಲಿ ಡಯೆಟಲ್ಲಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ನಾನು ಉಂಡೆಗಳನ್ನು ಸಹ ಕಟ್ಟಿ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಮಕ್ಕಳು ಸಹ ಏನು ಮಾಡ್ತಾರೆ, ಇಷ್ಟಪಟ್ಟಿದ್ದನ್ನು ತಿಂತಾರೆ. ಇವಾಗ ನಾನು ಫಸ್ಟು ಹುರಿದಿದ್ನಲ್ಲ ಬೀಜಗಳು, ಅದೆಲ್ಲವನ್ನು ಸಹ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಬೇರೆಯಾಗಿ ಒಂದೊಂದು ಸಪ್ರೇಟಾಗಿ ಹುರಿದಿಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಒಟ್ಟಿಗೆ ಈ ರೀತಿಯಾಗಿ ತಿಂತೀವಿ ಅಂತ ಹೇಳಿದ್ರೆ ಒಟ್ಟಿಗೆ ಹುರಿದು ಇಟ್ಕೊಳ್ಳಿ. ಇವಾಗ ಕೆಲವೊಬ್ಬರು ಸಪ್ರೇಟಾಗಿ ಹುರಿದಿಟ್ಕೊಂಡು ಈ ಸ್ಮೂತಿಗಳನ್ನ ಮಾಡಿದಂಥ ಸಂದರ್ಭದಲ್ಲಿ, ಅಥವಾ ಸಲಾಡ್ಗಳನ್ನು ಮಾಡಿದಂಥ ಸಂದರ್ಭದಲ್ಲಿ, ಅಥವಾ ಈ ಮೊಸರನ್ನ ತಿಂತೀವಲ್ವ, ಈ ರಾಯ್ತಗಳನ್ನು ಮಾಡಿಕೊಂಡು ಅದ್ರ ಜೊತೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ಅಥವಾ ಪಲ್ಯಗಳನ್ನು ಮಾಡ್ತೀವಲ್ಲ ಅದ್ರ ಜೊತೆ ಸಪ್ರೇಟಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನೋಂಥದ್ದಿರುತ್ತೆ. ಬಟ್ ಈಗ ಒಟ್ಟಿಗೆ ಈ ರೀತಿಯಾಗಿ ನಾವು ಒಟ್ಟಿಗೆ ಹಾಕಿ ಇಟ್ಕೊಂಡ್ರೂ ಸಹ ಇದನ್ನು ಯಾವುದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಾದರೂ ತಿನ್ಬೋದು. ಇಲ್ಲ ಅಂತ ಹೇಳಿದ್ರೆ
ಡೈಲಿ 1 ಸ್ಪೂನಾಗಿ ನಾವು ತಿನ್ಬೋದು. ಇವಾಗ ಸಪ್ರೇಟ್ ಇಟ್ಕೊಬಿಟ್ರೆ ಏನಾಗುತ್ತೆ, ಯಾವುದನ್ನು ಯೂಸ್ ಮಾಡ್ತಾ ಇದ್ದೀವಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಅಂತ ಗೊತ್ತಿರಲ್ಲ. ಸಮ್ಟೈಮ್ಸ್ ನಮಗೆ ಆ ಕ್ಯಾಪನ್ನು ಎಷ್ಟು ಬ್ಯುಸಿ ಇರ್ತೀವಂದರೆ ಆ ಕ್ಯಾಪನ್ನು ಓಪನ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡೋದು ಸಹ ಕಷ್ಟ ಆಗಿರುತ್ತೆ. ಬಟ್ ಈ ರೀತಿಯಾಗಿ ಒಂದೇ ರೀತಿಯಾಗಿ ಇಟ್ಕೊಂಡ್ರೆ ಹುರಿದು ನಮಗೇನಾದ್ರೂ ಕ್ರೇವಿಂಗ್ಸ್ ಆಯಿತು, ಏನಾದರೂ ತಿನ್ನಬೇಕಂತ ಅನಿಸ್ತು ಅಂತ ಹೇಳಿದಾಗ ಇದನ್ನು ಸಹ ನಾವು ತಿನ್ಬೋದು. ನೆಕ್ಸ್ಟ್ ಉಂಡೆಯನ್ನು ಮಾಡಿ ಇಟ್ಕೊಂಡನಲ್ಲ, ಅದನ್ನು ಸ್ವಲ್ಪ ಉಂಡೆ ಮಾಡಿದೆ, ಇನ್ನು ಸ್ವಲ್ಪವನ್ನು ಪೌಡ್ರನ್ನೇ ಯೂಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವೇನಾದರೂ ದೊಡ್ಡದಾಗಿ ಉಂಡೆಗಳನ್ನು ಮಾಡಿದ್ರಿ ಅಂತ ಹೇಳಿದ್ರೆ ಅದು ಮಕ್ಕಳಿಗೆ ಕೊಟ್ಟರೆ ಹೆವಿ ಆಗುತ್ತೆ. ಸೊ ಇದಾದರೆ 1 ಸ್ಪೂನು ತಿನ್ನೋದಕ್ಕೆ ಸರಿಯಾಗುತ್ತೆ ಅಂತೇಳಿ ಉಂಡೆಗಳನ್ನು ಸ್ವಲ್ಪ ಮಾಡಿಟ್ಟಿದ್ದೀನಿ. ಸೇಮ್ ಅದು ಹೇಗಿತ್ತೋ ಅದೇ ರೀತಿಯೇ ಇನ್ನೊಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಅನಿಸುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಇದಿಷ್ಟು ನಿಮ್ಮ ಡಯೆಟ್ನಲ್ಲಿ, ನಿಮ್ಮ ದಿನನಿತ್ಯದ ಊಟಗಳಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಿ. ಏನಾದರೂ ಸಮಸ್ಯೆ ಇರ್ತಕ್ಕಂಥವ್ರು ಕಂಟಿನ್ಯೂಸ್ ಆಗಿ ನಿಮಗೆ ಅದರಲ್ಲಿ ಏನಾದರೂ ಬೆನಿಫಿಟ್ಸ್ ಇದೆಯಾ ಏನು ಅಂತ ಗೊತ್ತಾಗಬೇಕಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನೀವು ಒಂದು 3 ತಿಂಗಳಾದ್ರೂ ಸಹ ಏನು ಮಾಡಬೇಕಾಗುತ್ತೆ, ಅದನ್ನು ಸೇವಿಸ್ಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ಸೇವಿಸಿಲ್ಲ ಅಂತ ಹೇಳಿದ್ರೆ ಆವಾಗವಾಗ ಬಿಡ್ತಾ ಇದ್ದೀರಾ, ಆವಾಗವಾಗ ಮರಿತಾ ಇದ್ದೀರಾ ಅಂತನೋ ಏನಾದರೂ ಆದರೆ ನಿಮಗೆ ಅದರಲ್ಲಿ ಇರ್ತಕ್ಕಂಥ ಯಾವುದೇ ಬೆನಿಫಿಟ್ಸ್ಗಳು ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ನೀವು ನೋಡಿದರೆ ಎಷ್ಟೋ ಟೈಮು ಸೀಡ್ ಸೈಕ್ಲಿಂಗ್ ಬಗ್ಗೆ ಒಂದು ಮಾಹಿತಿಗಳನ್ನು ಕೊಡ್ತಾನೆ ಇರ್ತಾರೆ, ಅದ್ರ ಬಗ್ಗೆ ಅವೇರ್ನೆಸ್ಗಳನ್ನು ಕೊಡ್ತಾನೆ ಇರ್ತಾರೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಬೆನಿಫಿಟ್ಸ್ಗಳು ಆ ರೀತಿಯಾಗಿ ಇದೆ. ಹಾಗಾಗಿ ಯೂಸ್ ಮಾಡಿದ್ರೇ ನಮಗೆ ಗೊತ್ತಾಗ್ತಕ್ಕಂಥದ್ದು. ಇವಾಗ 2 ಸಹ ರೆಡಿ ಆಯಿತು. ಬಟ್ 2ರಲ್ಲೂ ಒಂದೇ ರೀತಿಯಾದಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿದ್ದೀವಿ. ಒಂದೇ ರೀತಿಯಾಗಿ ತಿನ್ಬೋದಲ್ಲ ಅಂತ ಅನ್ಕೋಬೋದು. ನಾನು ಯಾವುದೇ ರೀತಿಯಾದಂಥ ಸ್ವೀಟ್ಗಳನ್ನು ಹಾಕಿಲ್ವಲ್ಲ, ಅದನ್ನು ಈ ಸ್ಮೂತಿಗಳನ್ನು ಯೂಸ್ ಮಾಡ್ಕೊಳ್ಳೋಂಥ ಟೈಮಲ್ಲೂ ಸಹ ಸ್ಮೂತಿ ಮಾಡ್ಕೊಳ್ಳೋಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಬಟ್ ಈ ಸ್ವೀಟ್ ಹಾಕಿರೋದನ್ನು ಸಪ್ರೇಟ್ ಮಕ್ಕಳಿಗೆ ಕೊಡ್ತೀನಿ. ಯಾಕಂದರೆ ಖಾಲಿ ಇದೇ ರೀತಿ ಸ್ವೀಟ್ಸ್ಗಳನ್ನು ಕೊಟ್ಟರೆ ಅವ್ರು ಇಷ್ಟಪಟ್ಟು ತಿನ್ನಲ್ಲ ಅಂಥೇಳಿ. ಇಲ್ಲ ಅಂತ ಹೇಳಿದ್ರೆ ಏನಾದರೂ ನನಗೆ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಕ್ರೇವಿಂಗ್ಸ್ ಆದಂಥ ಟೈಮಲ್ಲಿ ಸಿಕ್ಕಿದ್ದನ್ನೆಲ್ಲ ತಿನ್ನೋ ಬದಲು ಈ ರೀತಿಯಾಗಿ ತಿಂದರೆ ಸ್ವಲ್ಪ ಕ್ರೇವಿಂಗ್ಸು ಕಡಿಮೆ ಆಗುತ್ತೆ. ಬಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಹೇಳಿದ್ರೆ ಸೊ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಕಷ್ಟನೇ. ಇದಾಗಿತ್ತು ಇವತ್ತಿನ ನನ್ನ ಈ ಒಂದು ವಿಡಿಯೋ. ನಿಮಗೆಲ್ಲರಿಗೂ ಸಹ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಸಹ ಯಾವುದನ್ನೇ ಸಹ ನೋಡೋದ್ರಿಂದ ನಮಗೆ ಎಲ್ಲ ರೀತಿಯಾದಂತಹ ಮಾಹಿತಿಗಳು ಗೊತ್ತಿರುತ್ತೆ. ಬಟ್ ಯಾವುದನ್ನು ಸಹ ನಾವು ಕಾರ್ಯರೂಪಕ್ಕೆ ತರೋದಿಲ್ಲ, ಒಂದು ಆ್ಯಕ್ಷನ್ಗೆ ತರೋದಿಲ್ಲ. ತಂದಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಬೆನಿಫಿಟ್ಸ್ಗಳು ಸಹ ನಮಗೆ ದೊರೆಯೋದಿಲ್ಲ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದಿರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.